ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರು ಮಕ್ಕಳಿಗೆ ಉತ್ತಮವಾದಂತಹ ಸಲಹೆಗಳನ್ನು ನೀಡಿ, ಉತ್ತಮವಾದಂತಹ ತಿಳುವಳಿಕೆಯನ್ನು ಕೊಡಿ, ಅವರಿಗೆ ಸರಿಯಾದಂತಹ ಮಾರ್ಗದರ್ಶನವನ್ನು ತೋರಿಸಿ ಅಂತಕ್ಕಂಥದ್ದು ಪೋಷಕರಾಗಿ ನಿಮ್ಮ ಕರ್ತವ್ಯವೂ ಹೌದು. ಸಮಾಜದಲ್ಲಿ ಒಬ್ಬ ಒಳ್ಳೆಯ ಪ್ರಜೆ ಆಗಬೇಕು ಅಂತಾದರೆ ನೀವು ಹೇಳತಕ್ಕಂತಹ ಪ್ರತಿಯೊಂದು ಮಾತು ಕೂಡ ಹಲವಾರು ಸಂದರ್ಭಗಳಲ್ಲಿ ಉಪಯೋಗಕ್ಕೆ ಬರುವಂಥದ್ದಾಗತ್ತೆ. ಕೋಪವನ್ನು ಮಾಡಿಕೊಳ್ಬೇಡಿ. ಕೋಪ ಮನುಷ್ಯನ ಸ್ವಭಾವ, ರಕ್ತಗತವಾಗಿ ಬಂದಿರುವಂಥದ್ದು. ಆದರೆ ಅದನ್ನು ಯಾವ ರೀತಿಯಲ್ಲಿ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅನ್ನುವಂತಹ ಮನಸ್ಥಿತಿ, ನಮ್ಮ ಪ್ರಯತ್ನ ನಮ್ಮದಾಗಿರಬೇಕು. ಅದು ಹೋದಾಗೆಲ್ಲ ಬಿಟ್ಟುಬಿಟ್ರೆ, ಅದನ್ನು ನಾವು ತಡೀಲಿಲ್ಲ, ಹತೋಟಿಯಲ್ಲಿ ಇಟ್ಕೊಳ್ಳಿಲ್ಲ ಅಂತಾದರೆ ಹಲವಾರು ಅನರ್ಥಗಳು ಆಗುವಂಥದ್ದಿದೆ. ಮನೆಯವರ ಮತ್ತು ಸಂಬಂಧಿಕರ ಜೊತೆಯಲ್ಲಿ ವ್ಯವಹಾರವನ್ನು ಮಾಡಬೇಡಿ. ಸಂಬಂಧಿಕರೇ, ಮನೆಯ ಸದಸ್ಯರೇ, ಅವರ ಜೊತೆಯಲ್ಲೇ ದುಡ್ಡು ಕಾಸಿನ ಅಥವಾ ಇನ್ನೊಂದು ಮತ್ತೊಂದು ವ್ಯವಹಾರಗಳನ್ನು ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು. ಗಂಡ ಹೆಂಡತಿಯರ ಮಧ್ಯದಲ್ಲಿ ವಿರಸ ಮೂಡ್ತಕ್ಕಂತಹ ಸಮಯ, ಬೇಸರವಾಗುತ್ತೆ, ಒಬ್ರಿಗೊಬ್ಬರು ಮಾತುಗಳನ್ನು ಆಡ್ತೀರಿ, ಮನಸ್ತಾಪಕ್ಕೆ ಕಾರಣವಾಗುತ್ತೆ. ಅದನ್ನು ಆದಷ್ಟು ಕೂಡ ದೂರ ಮಾಡಿಕೊಳ್ಳಿ ಅಂತಕ್ಕಂತಹದ್ದು. ತುಂಬ ಧನಾತ್ಮಕವಾದಂತಹ ದಿವಸವಾಗಿ ನೀವು ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಯಾವುದೋ ಸಣ್ಣ ಪುಟ್ಟ ಅಡ್ಡಿ ಆತಂಕಗಳು ಬರುತ್ತೆ, ಅದೆಲ್ಲವನ್ನು ಬಹಳ ಸರಳ ಸುಲಭವಾಗಿ ನೀವು ನೀಗಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಈ ದಿವಸವನ್ನು ಕಳೆಯಬಹುದು ಅನ್ನುವಂಥದ್ದು. ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ಭಗವಂತನ ಅನುಗ್ರಹದಿಂದ ಆರೋಗ್ಯವಾಗಿ ಇರ್ತೀರಿ ಅಂತಕ್ಕಂಥದ್ದು. ಎಷ್ಟೋ ದಿವಸಗಳಿಂದ ಕಾಯಿಲೆ ಮಲಗಿರುವಂಥವ್ರಿಗೆ ಅದನ್ನು ಯಾವ ರೀತಿಯಲ್ಲೂ ಏನು ಹೇಳಲಿಕ್ಕೆ ಬರೋದಿಲ್ಲ. ಅದು ಸಣ್ಣ ಪುಟ್ಟ ಬದಲಾವಣೆ ಆದರೂ ಕೂಡ ಇವತ್ತಂತೂ ಅನುಭವಿಸೋದು ಹಾಗೆ ಇರುವಂಥದ್ದಿರುತ್ತೆ. ಉದ್ಯಮಿಗಳಿಗೆ ತುಂಬ ಅನುಕೂಲವಾಗತಕ್ಕಂತಹ ದಿವಸವಾಗಿರುತ್ತೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ, ಯಾವುದೋ ಒಂದು ರೀತಿಯ ಅಹಂಭಾವ, ನಾನೇ ಅಂತಕ್ಕಂತಹ ಭಾವನೆ ಎಲ್ಲದರಿಂದ ದೂರ ಮಾಡಿಬಿಡುತ್ತೆ. ಅದು ವ್ಯವಹಾರ ಇರಬಹುದು, ಬಂಧುತ್ವ ಇರಬಹುದು, ಮಿತ್ರತ್ವ ಇರಬಹುದು, ಕುಟುಂಬ ಇರಬಹುದು, ಎಲ್ಲದರಿಂದಲೂ ಕೂಡ ದೂರ ಮಾಡುವಂಥದ್ದಾಗತ್ತೆ. ಜನರಲ್ಲಿ, ಬಂಧುಗಳಲ್ಲಿ ಬೇಸರ ಉಂಟಾಗುತ್ತೆ. ಒಂದು ರೀತಿಯ ಅವರ ವಿಚಾರಗಳು ಬಂದಾಗ ಅಸಹ್ಯವಾಗ್ತಕ್ಕಂತಹ ಮನಸ್ಥಿತಿಯನ್ನು ತಲುಪಿರ್ತೀರಿ. ನಿಮ್ಮ ಕೈಯಲ್ಲಿ ಹಣ ಇರೋದರಿಂದ ಒಳ್ಳೆಯದಾಗತ್ತೆ. ಹಣವೂ ಇಲ್ಲದೆ ಹೋಗಿಬಿಟ್ರೆ ನಿಮ್ಮನ್ನು ಯಾರೂ ಮಾತಾಡಿಸುವಂಥವ್ರು ಇರೋದಿಲ್ಲ ಅಂತ ಅರ್ಥ. ಕಾನೂನು ರೀತಿಯ ಕೆಲಸಕ್ಕೆ ಜಯ ಇದೆ. ಅಂದರೆ ನ್ಯಾಯಸಮ್ಮತವಾಗಿ ಯಾವ ಕೆಲಸಗಳಾಗಬೇಕು ಅದರಲ್ಲೆಲ್ಲ ಜಯ ಇದೆ. ವಾಮಮಾರ್ಗದಲ್ಲಿ ಹೋಗ್ತಕ್ಕಂಥದ್ರಲ್ಲೆಲ್ಲ ಅಪಜಯ ಅಂತ ಹೇಳಿ ಭಾವಿಸಬೇಕಾಗತ್ತೆ. ಅನುಪಯುಕ್ತವಾದಂತಹ ವಿಚಾರಗಳಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಆಗೋದಕ್ಕೆ ಬಿಡಬೇಡಿ. ಇರುವಂತಹ ಎಲ್ಲ ಸಮಯವನ್ನು ಪರಿಪೂರ್ಣವಾಗಿ ನಿಮ್ಮ ಅನುಕೂಲ ಒಳ್ಳೆಯದಕ್ಕೆ ಅದನ್ನು ವಿನಿಯೋಗ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಆತುರವಾದಂತಹ ನಿರ್ಧಾರಗಳನ್ನು ಮಾಡಬೇಡಿ. ನಿಧಾನವಾಗಿ ತೀರ್ಮಾನವನ್ನು, ಯೋಚನೆಯನ್ನು ಮಾಡುವಂಥದ್ದು ಒಳ್ಳೆಯದಾಗಿರುತ್ತೆ. ಸಂತೋಷ ಮತ್ತು ನೆಮ್ಮದಿಯನ್ನು ಹುಡುಕಬೇಕಾದಂತಹ ದಿವಸ ಇದು. ಅಷ್ಟೊಂದು ಒತ್ತಡಗಳಿರುತ್ತೆ, ಅಷ್ಟೊಂದು ಮಾನಸಿಕವಾದಂತಹ ನೋವು ನಿಮ್ಮನ್ನು ಕಾಡುವಂಥದ್ದಿರುತ್ತೆ. ತಾಪಸಮನ್ಯುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ವಿದ್ಯಾವಂತರ ಜೊತೆಯಲ್ಲಿ ವಾದ ವಿವಾದಗಳನ್ನು ಮಾಡಿ ತಪ್ಪಿಗೆ ಸಿಗ ಹಾಕ್ಕೊಳ್ಬೇಡಿ. ಹಾಗಂತ ಎಲ್ಲವನ್ನೂ ಬೇರೆಯವರು ಹೇಳಿದ್ದನ್ನೇ ಒಪ್ಪಿಕೊಳ್ಬೇಕು ಅಂತ ಏನಿಲ್ಲ. ನಿಮಗೂ ನಿಮ್ಮದೇ ಆದಂತಹ ಆತ್ಮಗೌರವ ಇರುತ್ತೆ. ಆದರೆ ತಪ್ಪನ್ನು ವಾದ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದು ಸಮಾಜಕ್ಕೆ ಕೆಟ್ಟ ಸಂದೇಶವಾಗುತ್ತೆ ಎನ್ನುವಂಥದ್ದು. ಸ್ವಂತ ಬುದ್ಧಿ ಮಾತ್ರ ಕೆಲಸಕ್ಕೆ ಬರುತ್ತೆ. ಅದು ಸನ್ಮಾರ್ಗದಲ್ಲಿದ್ದರೆ ಇನ್ನು ಶಾಂತಿಯುತವಾಗಿ ದಿವಸವನ್ನು ಕಳಿಬೇಕಾಗತ್ತೆ. ಯಾವುದರಲ್ಲೋ ಸೋತೆ, ಏನೋ ಅವಮಾನ ಆಯಿತು ಅಂತ ಹೇಳಿ ರೊಚ್ಚಿಗೆ ಹೇಳ್ತಕ್ಕಂತಹ ದಿವಸ ಇದು ಅಲ್ಲ ಅಂತ. ಬೇರೆಯವರಿಗೆ ಏನಾದರೂ ಮಾತು ಕೊಟ್ಟಿದ್ದರೆ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿ. ಸಮಯಕ್ಕೆ ಆದ್ಯತೆಯನ್ನು ನೀಡಿ. ಸಕಾಲದಲ್ಲಿ ನೀವು ಯಾರಿಗೆ ಏನು ಮಾತನ್ನು ಕೊಟ್ಟಿದ್ದೀರೋ ಅದರಂತೆ ನಡ್ಕೊಳ್ಳುವ ಪ್ರಯತ್ನಗಳಾಗಲಿ. ನಿಮ್ಮ ತಪ್ಪಿನ ಅರಿವೇನಾದರೂ ಆದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಬಂಧಿಕರು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಹೊಗಳೋದಿಲ್ಲ. ಇವತ್ತು ನೀವು ಒಳ್ಳೆಯ ಕೆಲಸ ಮಾಡಿದರೂ ಕೂಡ ನಿಮಗೆ ಆ ಹೊಗಳಿಕೆ ಬರೋದಿಲ್ಲ. ಕಾರಣ ಏನು ಅಂತಂದರೆ, ಕೇವಲ ಇವತ್ತಿನ ಮಾತ್ರ ಅಲ್ಲ, ಹಿಂದಿನದೆಲ್ಲ ಅವರ ಗಮನದಲ್ಲಿ ಇರುತ್ತೆ ಅನ್ನುವಂಥದ್ದು. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವರು ಬಿಲ್ಲುಪತ್ರೆಯನ್ನು ಸಮರ್ಪಣೆ ಮಾಡಿ ಆ ಪರಮೇಶ್ವರನ ಪ್ರೀತಿಗೆ ಒಳಗಾಗಿ ಅವನ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ.
ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳಿಗೆ ಓದಿನ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗುವಂತಹ ದಿವಸ. ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವುದನ್ನು ಮೊದಲು ಓದಬೇಕು, ಹೇಗೆ ಓದಬೇಕು ಇತ್ಯಾದಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಎದುರಾಗ್ತಕ್ಕಂತಹ ಕೆಲವು ಸಮಸ್ಯೆಗಳು ಅಂತ ಹೇಳಬೇಕು. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ಹಣದ ಕೊರತೆಯಿಂದ, ಹಣದ ಚಿಂತೆಯಿಂದ ತಾತ್ಕಾಲಿಕವಾಗಿ ಹೊರಬರ್ತೀರಿ. ಆ ಸಮಸ್ಯೆ ಬಗೆಹರಿಯುವಂತಹ ಲಕ್ಷಣಗಳು ಸಿಕ್ತು ಅನ್ನುವಂತಹ ತಾತ್ಕಾಲಿಕವಾದಂತಹ ಸಮಾಧಾನ ನಿಮಗೆ ಬರುವಂಥದ್ದು. ಈ ದಿವಸ ಬುದ್ಧಿವಂತಿಕೆ ಏನೂ ಕೆಲಸ ಮಾಡೋದಿಲ್ಲ, ನನಗೆ ಹಾಗೆ ಗೊತ್ತು ಹೀಗೆ ಗೊತ್ತು ಅಂತ ಹೇಳಿಕೊಂಡು ತಿರುಗೋದಷ್ಟೇ ಆಗತ್ತೆ ಹೊರತು ಆ ಯಾವ ಬುದ್ಧಿವಂತಿಕೆಯೂ ಕೂಡ ಕೆಲಸಕ್ಕೆ ಬರದೇ ಇರುವಾಗತ್ತೆ. ವೃತ್ತಿ ಅಥವಾ ಆದಾಯ ಈ ಎರಡರಲ್ಲಿ ಗಣನೀಯವಾದಂತಹ ಹೆಸರನ್ನು ಮಾಡ್ತೀರಿ. ನೀವು ಯಾವ ಕೆಲಸವನ್ನು ಆಶ್ರಯ ಮಾಡಿದ್ದೀರೋ ಅಲ್ಲೂ ಕೂಡ ಒಳ್ಳೆಯ ಹೆಸರು ಸಿಕ್ಕುತ್ತೆ. ಆದಾಯದ ದೃಷ್ಟಿಯಿಂದ ನೋಡ್ತಾ ಹೋದಾಗ ನಿಮ್ಮ ಸ್ತರಕ್ಕೆ ಅಥವಾ ನಿಮ್ಮ ಸ್ಥಾನಮಾನಕ್ಕೆ ಅನುಗುಣವಾಗಿ ಇರತಕ್ಕಂಥವರಿಗಿಂತ ಹೆಚ್ಚು ಆದಾಯವನ್ನು ನೀವು ನೋಡ್ತೀರಿ ಅಂತಕ್ಕಂಥದ್ದು. ಕರ್ಕಾಟಕ ರಾಶಿಯ ಪ್ರೇಮಿಗಳಿಗೆ ಭಯ ದೂರ ಆಗುವಂಥದ್ದು. ಒಂದೇ ನಕ್ಷತ್ರ ಒಂದೇ ರಾಶಿ ಆಗಿರತಕ್ಕಂತಹ ಪ್ರೇಮಿಗಳಿಗೆ ಮಾನಸಿಕವಾಗಿದ್ದಂತಹ ಭಯ ಈ ದಿವಸ ದೂರವಾಗುತ್ತೆ ಎನ್ನುವಂಥದ್ದು. ಪಾರಿಜಾತ ಸರಸ್ವತಿ ದೇವಿಯನ್ನು ಮಲ್ಲಿಗೆ ಹೂಗಳಿಂದ ಅರ್ಚನೆ ಮಾಡಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.